ಅವನು ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ ಸ್ವಲ್ಪ ಗಮನಿಸು. ಅವನು ಹುಚ್ಚು ವಹಿಸೋದಕ್ಕ ನನಗೆ ಹೇಳಬೇಕು. ನಿಮ್ಮ ಮನಿ ಅನ್ನ ತಿನ್ನಾತನ್ರಿ, ಉಪ್ಪಾರ ಹಿಡಿದಾಡಿ ಫರಕ್ ನಟಿಗೆ ಹೋದ್ರೆ ಬಿಡದಲ್ರಿ ಅವನ. ಹೆಜ್ಜಿಗೆ ವಿಡಿಯೋ ಮಾಡಿ ನಿಮಗೆ ವಾಟ್ಸಪ್ ಸೆಂಡ್ ಮಾಡ್ತೇನ್ರಿ. ನಾನು ನಡೀನ್ರಿ. ಅಷ್ಟು ಮಾಡೋ ಸಿಂಚಿನ. ಇಷ್ಟು ದಿನ ನಾವು ಕಳ್ಳ ಪ್ರೇಮಿಗಳಾಗಿ ಲಾಡ್ಜು ರೆಸ್ಟೋರೆಂಟ್ ಅಂತ ನಮ್ಮ ಮೈಮನ ತನಿಸ್ಕೊಳ್ತಿದ್ದೆವು. ಇನ್ನು ಈ ನಿನ್ನ ಅರಮನೆಯಾಗ ನಮ್ದೇ ದರ್ಬಾರ. ಬಾ ನನ್ನ ಒಲಿವಿನ ಮಂದಾರ ಹೂವೆ, ತಣಿಸುವ ಈ ನಲ್ಲನ ಮನವನ್ನು. ಆಯ್ತು ರಾಜ, ಇನ್ಮೇಲೆ ಈ ಮನೆಯಲ್ಲಿ ನಾವು ಫ್ರೀ ಬರ್ಡ್ ಆಗಿ खतरनाक दी विलन वज्रकांत अर्थात
ಬಂಜರ ಭೂಮಿಯಲ್ಲಿ ಪ್ರೇಮ ಪಂಜರ. ಸಿಂಚನ, ನಾವು ಈ ಅರಮನೆಯಲ್ಲಿ ಸರಸ ಸಲ್ಲಾಪದಂದಿರಬೇಕಾದ್ರ ಈ ಮಗುನ ಅನಾಥಾಶ್ರಮಕ್ಕೂ ಅಥವಾ ಯಾರಿಗಾದ್ರೆ ಕೊಟ್ಟ ಬಿಟ್ರ ಒಳ್ಳೇದಲ್ಲವೇ? ಚಂದ್ರಕಾಂತ್, ಇದೇನಿದೆ ನೀವು ಆಡುವ ಮಾತು? ಯಾಕೆ ನಿಮ್ಮ ಬಾಯಿಂದ ಇಂಥ ಮಾತು? ಯಾಕಂದ್ರೆ ನಮ್ಮಿಬ್ಬರ ಪ್ರೇಮದ ಕಾಣಿಕೆಯಾಗಿರುವ ಈ ಮಗುವನ್ನು ಬಿಟ್ಟಿರುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಏನು ಈ ವಜ್ರಕಾಂತನ ಮೇಲಿಲ್ಲದ ಪ್ರೀತಿ? ನನ್ನ ರಸ ರಕ್ತದಿಂದ ಉತ್ಪತ್ತಿ ಆದ ಈ ಮಗುವಿನ ಮೇಲೆ ಅಷ್ಟೊಂದು ಕಣಿಕರವ ನಿನಗೆ? ಯಾಕಂದ್ರೆ ಅದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ? ಕರುಳಿನ ಕುಡಿ, ಕರುಳಿನ ಕುಡಿ, ಕರುಳಿನ ಕುಡಿ. ಇದು ನನ್ನ ರಕ್ತದಿಂದ ಹುಟ್ಟಿದೆ ಎನ್ನುವುದಕ್ಕೆ ಏನು ಗ್ಯಾರಂಟಿ ಇಲ್ಲ ಚಿನ್ನಾಲಿ? ಬಾಯಿಗೆ ಬಂದಕ್ಕೆ ಮಾತನಾಡಬೇಡವೋ ಪತ್ರಕಾರ್. ಇಲ್ಲಿವರೆಗೂ ನಾನು ನಿನ್ನಿಂದ ಏನನ್ನು ಬಯಸಿಲ್ಲ, ಇನ್ನು ಮುಂದೇನು ಬಯಸುವುದಿಲ್ಲ. ಆದ್ರೆ ದಯವಿಟ್ಟು ನನ್ನ ಮಗು ನನ್ನಿಂದ ದೂರ ಮಾಡೋ ಮಾತನ್ನು ಮಾತ್ರ ಆಡ್ಬೇಡ. ನೀನು ಕೈ ಮುಗಿತೀನಿ. ಓಹೋ, ನನ್ನ ಹೂವೇ ಸರಿಯಾಗಿದೆ. ನಾನು ಅನ್ಕೊಂಡಿದ್ದೆ ಈ ಮಗು ನನ್ನ ರಕ್ತದಿಂದ ಹುಟ್ಟಿಲ್ಲ ಅಂತ. ಇದು ನನ್ನ ಕಣ್ಣು ತಪ್ಪಿಸಿ ಬೇರೆ ಅವನಿಗೆ ಸೆರಗಾಸಿ ಹೊಸರಾಗಿರೋ ಕೂಸಿದು. ಏ ವಜ್ರಕಾಂತ್, ನಾಲಿಗೆ ನಾವು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಇಲ್ಲಿವರೆಗೂ ನಾನು ನಿನ್ಗೋಸ್ಕರ ನನ್ನ ಅಣ್ಣಂದ್ರು ಮನೆಯಿಂದ ಹೊರಗೆ ಹಾಕಿದೆ. ಅವರೆಲ್ಲ ಆಸ್ತಿ ಅಂತಸ್ತನೂ ನಿನಗೆ ದಾರಿ ಏರಿದೆ. ಯಾಕೆ ಯಾಕೆ ಗೊತ್ತಾ? ನೀನೇ ನನ್ನ ಉಸಿರು, ನೀನೇ ನನ್ನ ಪ್ರಾಣ, ನೀನೇ ನನ್ನ ಸರ್ವಸ್ವ ಅಂತ. ಅದೇ ಇನ್ನೊಂದು ಸಲ ನನ್ನ ಮಗನು ದೂರ ಮಾಡೋ ಮಾತಾಡಿದ್ರಿ ನಮ್ಮ ಇಬ್ಬರ ಪ್ರೇಮದ ಸಾಕ್ಷಿಯಾಗಿರುವ ಆ ಮಗುವಿನ ಆನೆಗೆ ನಾನು ಸತ್ತೋಗ್ತೀನಿ ಅಷ್ಟೇ. ಈ ಮಗು ಬದುಕಿದ್ರೆ ತಾನೇ ನೀನು ನಮ್ಮ ಅಪ್ಪರ ಪ್ರೀತಿಯ ಸಾಕ್ಷಿ ಇರುವುದು. ಅಂತೂ ನಮ್ಮಿಬ್ಬರ ಪ್ರೀತಿಯ ಕೂಸು ಸತ್ ಹೋಯ್ತು. ಹಾಗಾದ್ರೆ ಇನ್ನು ಮುಂದೆ ನೀನ್ಯಾರು? ನಿಜ, ಕೊನೆಗೆ ನನ್ನ ಮಗುವನ್ನು ಕೊಂದು ಹಾಕಿಬಿಟ್ಟಿಯಲ್ಲೋ. ನೀನೊಬ್ಬ ಕರುಣೆ ಇಲ್ಲದ ಕಟುಕ. ನೀನು ಮೋಸದ ಪ್ರೀತಿಗೆ ಸಿಲುಕಿ ನಾನು ಮೋಸ ಹೋಗ್ಬಿಟ್ಟೆ. ಸಿಂಚಿನ, ಬಹಳ ತಡವಾಗಿ ನನ್ನ ತಪ್ಪಿನ ಅರಿವಾಗಿರಬೇಕಲ್ಲ. ನೋಡ್ರಾಣಿ, ನಾನು ನನ್ನ ಹೃದಯದಿಂದ ಪ್ರೀತಿಸುತ್ತೇನೆ ನೀನು ತಿಳಿದುಕೊಂಡಿದ್ರ ಅದು ನಿನ್ನ ಹುಚ್ಚುತನ. ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರ್ತಿದ್ದರು.
ಅವ್ರ ಅಟ್ಟಹಾಸವನ್ನು ಮಟ್ಟ ಹಾಕಬೇಕಾದ್ರ ನನಗೊಂದು ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ ನೀನಾದೆ. ಹೇಗಿದಿ ವಜ್ರಕಾಂತನ ಮರ್ಮ, ಕಲಿಯುಗದ ಕರ್ಮ. ಇವ್ರಂತ ನನ್ನೊಂದಿಗೆ ಮೋಸ ಮಾಡಿ ನಾನು ತಪ್ಪಾಡ್ಬಿಟ್ಟೆ, ನಾನು ತಪ್ಪಾಡಿದೆ. ಎಲ್ಲ ಪ್ರೀತಿ ಪ್ರೇಮದ ನಯವಂಚಕ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ವೋ? ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. ನೀನು ಬದುಕಿದ್ರೆ ತಾನೇ ನನ್ನನ್ನು ಕೊಲ್ಲೋದು. ನೀನು ಮಗುವಿನ ಹತ್ರ ಹೋಗು. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ. ಇನ್ನೊಂದು ಜನ್ಮ ತಿದ್ದಿದೆ ಆದ್ರಿ ನಾನಿವ ತಂಗಿಯಾಗಿ ಹುಟ್ಟಿ ಬಂದು ನಿಮ್ಮ ಋಣವನ್ನು ತೀರಿಸ್ತೀನನ್ನ, ತೀರಿಸ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ, ಮರುಪರು ನಿನ್ನ ಜಗದ ಜನರು ಇರುವುದೊಂದ ತಾಯಿ ಮಡಿಲು. ಕಭಿ ಕುತ್ತೆ ಸೇ ನಹಿ. ಅಂತೂ ಈ ವಜ್ರಕಾಂತ ಪಣ ತೊಟ್ಟ ಕಾರುಸ್ಥಾನ ಮೊದಲ ಮೆಟ್ಟಿಲೇರಿದೆ. ಇನ್ ಮುಂದೆ ನೋಡು ಈ ರೌದ್ರಾಮ ನಾಟಕದ ತಿರುವು ಮುರುವಿನ ನಾಗಾಲೋಟ. ಈ ಆಸನೆಲ್ಲ ಮಾರಿ ಹೊರ ದೇಶದಲ್ಲಿ ಹಾಯಾಗಿ ಮನೆ ಕಟ್ಟಿಕೊಂಡಿರುತ್ತೇನೆ. ಓ, ಹುಲಿಯ ಎತ್ತ ಕಡೆ ಬರ್ತಿದ್ದಾನೆ, ಬರ್ಲಿ, ಒಳ್ಳೆ ಸಮಯಕ್ಕೆ ಬರ್ತಿದ್ದಾನೆ. ನಾನು ಮಾಡಿದ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನು ಜೈಲು ಕಬ್ಬಿ ಎಣಿಸುವ ಹಾಗೆ ಮಾಡಿ ಈ ನಾಟಕಕ್ಕ ನಾನು ಕಳನ ಹಾಕಿನಿಂದ ಮೆರೀದಿದ್ರ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಅಣ್ಣ ಅಣ್ಣ ತಂಜಮ್ಮ ಯಾರು ಇಲ್ಲವಲ್ಲ ಮನೇಲಿ? ಓ, ಏನಾರ ಉಪ್ಪಾರಿಟಿ ಡ್ಯಾಮೋನ್ ಜಾತ್ರೆಗೆ ಏನಾರ ಹೋಗಿದ್ದಾರೆ ಅನ್ನೋರು? ಎಲ್ಲಿ ಸಿಗುವರು ಯಾರು? ಏನಾಗಿತ್ತಮ್ಮ ನಿನಗ? ಏನಾಗೈತಿ? ನೀನು ಬರುವ ದಾರಿಯನ್ನು ಬಟ್ಟಾಡಲು ಕಾದು ಕಾದು ಮಡಿಗೆ ಬರೋದ್ರೊಳಗಾಗಿ ಇಂಥ ಕರಾಳ ದೃಶ್ಯವನ್ನು ನೋಡುವಂಗಾಯ್ತ. ಅಯ್ಯೋ ತಾಯಿ ಡಮ್ಮ, ಎಂತ ಪರಿಸ್ಥಿತಿ ತಂದೆ ಅಮ್ಮ, ಎಂತ ಪರಿಸ್ಥಿತಿ ತಂದೆ. ಅಣ್ಣ ತಂಗಿ ರಕ್ಷಾ ಕೌಚನ್ನುತ್ತಾರೆ.
ಆದ್ರೆ ನನ್ನ ದುಡ್ಡಲ್ಲಿ ನನ್ನ ಪಾಲಿಗೆ ರಕ್ಷಣೆ ಇಲ್ಲದಂತಾಯ್ತ ಅತ್ತಗಿ, ರಕ್ಷಣೆ ಇಲ್ಲದಂತಾಯ್ತ. ಪ್ರತಿ ವರ್ಷ ಕಟ್ಟುವ ರಾಖಿ ಕೈಗಳು ಅನಾಥ ಮಾಡಿ ಹೋದೆಯ ಕೈ, ಅನಾಥ ಮಾಡಿ ಹೋದೆಯ. ಅಯ್ಯೋ ದೇವ ಮರೇಶ್ವರ, ಎಂತ ಬರೆದಿದ್ದಂದು ದೇವ, ಎಂತ ಬರೆದಿದ್ದಂದೆ. ಇನ್ನು ಮುಂದೆ ತಂಗಿಯ ಬಾಳಿಗೆ ಇನ್ನು ತವರು ಮನೆ ಹುಡುಗರ ನೀಡಬೇಕು, ಮಗಳ ಮುತ್ತೈದೆಯಾಗಿ ನೋಡಬೇಕು ಅಂತೇಳಿ ಅಣ್ಣ ತಮ್ಮರು ಇಬ್ಬರು ಕನಸ ಕಟ್ಕೊಂಡವರು. ಎಂದು ನಾವೆಲ್ಲ ಅನಾಥ ಮಾಡಿ ಹೋದೆ ಆ ತಂಗಿ, ಅನಾಥ ಮಾಡಿ ಹೋದೆಯ. ಇನ್ನು ತಂಗಿಗೆ ತವರು ಮನೆ ಹುಡುಗರು ಅರ್ಶನ ಕುಂಕುಮ ದಾರೆ ಮಾಡಿದೆ, ಅವಳನ್ನು ಅವರ ಹಾದಿಗೆ ಕಳಿಸಿಬಿಡ. ಎಂದು ಜನಪರ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತಲ್ಲಿ ದೊಡ್ಡದಿಲ್ಲ ಸೀತಾ ಮಾತೆ. ಕರೆಸಿದೆ ಮಾತೆ ಕೃತಿಯು ಜೀವನ ಅನುಸರಿಸಿದರೆ ಹುಟ್ಟು ಸಾವಿನ ಹೃದಯ ಕಡೆಯವರೆಗೆ ತುದಿಯವರೆಗೆ ದೇವರ ತುದಿಯವರೆಗೆ. ಒಳ್ಳೆ ಮನಸ್ಸು ಇದ್ದರೇನೆ ಕಷ್ಟವ, ಈ ಕತ್ತಲಸಿಗೆ ಆರಾಮ್ ಕೂರ್ಸೋಳು ಮಕ್ಕಳು ಯಾರು? ಅವರು ಆತಳ ಈ ಪಾತಾಳದಲ್ಲಿ ಅಡಿಗೆ ಕತ್ತರಿಸ್ತಾರೆ. ಅವರು ಇಳಿದು ಎಳೆದು ತಂದು ಅವರನ್ನು ಅಡ್ಡದಿದ್ದ ಕತ್ತರಿಸಿದ್ದಾರೆ. ಇದು ಹಳ್ಳಿ ಹುಲಿನೇ ಅಲ್ಲ, ಇದು ಹಳ್ಳಿ ಹುಲಿನೇ ಅಲ್ಲ. ಅರೆಸ್ಟ್ ಹಿಮ್. ಸರ್, ನಾನು ಯಾವ ತಪ್ಪು ಮಾಡಿರಲ್ಲ ನನಗೆ ಶಿಕ್ಷೆ ಸರ್, ಯಾವ ತಪ್ಪು ಮಾಡಿರಲ್ಲ ನನಗೆ ಶಿಕ್ಷೆ ಸರ್. ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟಿದ ತಂಗಿಯನ್ನು ಕೊಲೆ ಮಾಡಿದ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಸರ್, ಅವಳು ನನ್ನ ತಂಗಿ, ಅವಳು ನನ್ನ ಪ್ರಾಣ ಸರ್, ಅವಳು ನನ್ನ ಜೀವ ಸರ್, ಅವಳನ್ನು ನಾನು ಕೊಲೆ ಮಾಡಿದೆ ಸರ್. ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್, ನಾನು ಕೊಲೆ ಮಾಡಿಲ್ಲ. ಅದನ್ನೆಲ್ಲ ಸ್ಟೇಷನ್ ಅಲ್ಲಿ ಹೇಳುವಂತೆ ಮೊದಲು ಸ್ಟೇಷನ್ ನಡಿ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ,
ಗಾಡಿ ತಯಾರು ಮಾಡುತ್ತೇನೆ. ಎಸ್ ಸರ್